ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂತ ನಮ್ಮ ಮನೇಲಿ ನಮ್ಮ ಮಗನ ಬರ್ತಡೇ ಯಾವ ರೀತಿ ಆಚರಿಸ್ತೀವಿ ಅಂತ ನೀವು ಒಂದ್ಸಲ ಕೊನೆಯವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ಕೊನೆಗೆ. ಜೊತೆಗೆ ಯಾರಾದರೂ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬೆಳಗ್ಗೆನೇ ಅವನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಫೋಟೋಸ್ನ ತೆಕ್ಕೊಂಡು ವಿಡಿಯೋ ಫೋಟೋಸ್ನ ಮಾಡಿಕೊಂಡು ಅವನ್ನ ಕಳಿಸ್ದೆ. ಸ್ಕೂಲ್ಗೆ ಬಸ್ ಬಂತು ಬೇಗ. ಅಷ್ಟರಲ್ಲಿ ಹಂಗೂ ಇದೆಲ್ಲ ಫೋಟೋ ಎಲ್ಲ ತೆಗಿಯೋ ಅಷ್ಟರಲ್ಲೇ ಬೇಗ ಬಸ್ಸು ಕೂಡ ಬಂದ್ಬಿಡ್ತು ಸ್ಕೂಲ್ಗೆ. ಏನಪ್ಪ ಅಂತಂದರೆ ಇವತ್ತಿನ ದಿನ ಲೇಟ್ ಆಗುತ್ತಲ್ವಾ, ಬೆಳಗ್ಗೆನೇ ಫೋಟೋ ತೆಕ್ಕೊಂಡೆ. ಅಂದರೆ ನಾನು ತಿಂಡಿ ಸಿಂಪಲ್ಲಾಗಿ ಏನು ತಿಂಡಿ ಮಾಡಿದೆ ಅಂತಂದರೆ ಬೆಳ್ಳುಳ್ಳಿಯನ್ನು ಮಾಡಿದ್ದೆ ನೋಡಿ. ಸ್ವಲ್ಪ ವಿಡಿಯೋದಲ್ಲಿ ಬೆಳ್ಳುಳ್ಳಿಯನ್ನು ನೋಡಿ ಈ ಥರ ಸುಮ್ಮನೆ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೆ. ಮಧ್ಯಾಹ್ನ ಬೇರೆ ರೈಸ್ ಬಾತ್ ಮಾಡಬೇಕಲ್ಲ ಅಂತ ಹೇಳಿ. ಈಗ ನೋಡಿ ಇಬ್ಬರು ಕೂಡ ರೆಡಿ ಆಗ್ತಾಯಿದ್ರು ಸ್ಕೂಲ್ಗೆ ಹೋಗೋದಕ್ಕೆ ಅಂತ. ನೋಡಿ ಬಸ್ಸಲ್ಲೇ ಅಷ್ಟರಲ್ಲಿ ಬಂದುಬಿಡ್ತು. ನಾಳೆ ಓಡೋಗಿ ಬಸ್ ಹತ್ತಿದ್ರು ಅಷ್ಟರಲ್ಲೇ. ಅದಾದಮೇಲೆ ನೋಡಿ ನೈಟು ಬರ್ತಡೇಗೆ ಕೇಕ್ನ ತಂದಿದ್ದೀವಿ ಹರಿತ್ ಅಂತ. ಸಿಂಪಲಾಗಿ ರೆಡಿ ಮಾಡಿರೋದು ನೋಡಿ. ರೈಸ್ ಬಾತು ಇದು ನಾನು ಮಶ್ರೂಮ್ ಪನ್ನೀರೆಲ್ಲ ಹಾಕಿ ಅಂಡಿ ಬಿರಿಯಾನಿ ಅಂತ ಇದನ್ನು ಮಾಡಿದ್ದೀನಿ. ಮಶ್ರೂಮು ಪನ್ನೀರು ತರಕಾರಿ, ತರಕಾರಿನಲ್ಲಿ ಹೂಕೋಸು ಗೆಡ್ಡೆಕೋಸು ಜೊತೆಗೆ ಪನ್ನೀರು ಮಶ್ರೂಮು ತರಕಾರಿ ಹುಳ್ಳಿಕಾಯಿ ಆಲೂಗೆಡ್ಡೆ ಕ್ಯಾರೆಟು ಇದೆಲ್ಲ ಹಾಕಿದ್ದೀನಿ ನೋಡಿ. ಹೀಗೆ ಈಗ ಒಂದು ಸ್ವಲ್ಪ ಕೇಕಿಂದೆಲ್ಲ ಫೋಟೋ ತೆಕ್ಕೊಳ್ತಾ ಇದ್ದೀವಿ. ಅವ್ರ ಫ್ರೆಂಡ್ಸು ಕೂಡ ಎಲ್ಲ ಯಾರ್ಯಾರು ಬಂದಿದ್ರು ಅಂತ ನೋಡಿ. ಅಂದರೆ ಜೋರು ಮಳೆ ಇತ್ತು, ಹಂಗಾಗಿ ಸ್ವಲ್ಪ ಹಂಗೂ ಕಡಿಮೆನೇ ಬಂದಿದ್ರು. ಏನಪ್ಪ ಅಂತಂದರೆ ಮಳೆ ಜಾಸ್ತಿ ಅಂದರೆ ಜಾಸ್ತಿ ಮಳೆ ಇತ್ತು ಇವತ್ತು. ಆದರೆ ಈ ಒಂದು ಬರ್ತಡೇ ಯಾವತ್ತಾಗಿದ್ದು ಅಂತಂದರೆ ಕೊನೆ ಶ್ರಾವಣ ಶನಿವಾರ ದಿನ ಬರ್ತಡೇ ಇದ್ದಿದ್ದು. ನಾವು ಏನಂದರೆ ಅವತ್ತಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಆದರೆ ಇವತ್ತು ವಿಡಿಯೋ ಹಾಕ್ತಾಯಿದ್ದೀವಿ. ಅವನು ಹುಟ್ಟಿರೋದು ಅದೇ ದಿನಾನೇ, ಕೊನೆ ಶ್ರಾವಣ ಶನಿವಾರ. ಇವತ್ತು ಬಂದಿರೋದು ಅದೇ ಒಂದು ಈ ಸಲ ಬಂದಿರೋದು ಕೊನೆ ಶ್ರಾವಣ ಶನಿವಾರನೇ ಬಂದೈತಿ ಒಂದು ಬರ್ತಡೇ. ನೋಡಿ ಎಲ್ಲ ಫ್ರೆಂಡ್ಸ್ಗಳು ಕೂಡ ಬಂದಿದ್ರು. ಹೀಗೆ ಕೇಕ್ನ ಕಟ್ ಮಾಡ್ತಾನೆ. ಇವಾಗ ಕೇಕ್ ಕಟ್ ಮಾಡಿ ಎಲ್ರಿಗೂ ಕೇಕ್ ಕೊಡೋದು, ಕೇಕ್ ತಿನ್ಸೋದು ಇದೇ ಆಗುತ್ತೆ.
ನೋಡಿ ಇಲ್ಲೇ ಎಲ್ಲ ಫ್ರೆಂಡ್ಸ್ಗಳು ಬಂದಿದ್ರು. ಮುಖಕಾಲಿ ಇವರು ಸ್ವಪ್ನಮ್ಮ ಅಂತ ಎರಡನೇ ಅಕ್ಕ ಇದ್ದಾರಲ್ಲ ಇವರು, ಅವ್ರಿಗೂ ತಿನ್ನಿಸ್ತಾ. ನೋಡಿ ಜೋರು ಮಳೆ ಬರ್ತಾ ಇದೆ ಹೊರಗಡೆ, ಅದಕ್ಕೆ ಹಂಗಾಗಿ ಯಾರು ಜಾಸ್ತಿ ಬರೋಕ್ಕಾಗಲಿಲ್ಲ. ಮಳೆನಲ್ಲಿ ಕರೆಕ್ಟಾಗಿ ಇವರೆಲ್ಲ ಎಲ್ಲರೂ ಕೂಡ ಒಳಗಡೆ ಬಂದರು, ಆವಾಗೇ ಮಳೆನೂ ಕೂಡ ಬಂದುಬಿಡ್ತು. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಅಂದರೆ ಅಷ್ಟು ಜೋರು ಮಳೆ ಬರ್ತಾ ಇದೆ. ಇವರೆಲ್ಲ ಫುಲ್ಲು ಕ್ಲೋಸ್ ಫ್ರೆಂಡ್ಸ್ ಇವರು. ಇವರು ಪಕ್ಕದ ಮನೆ ಫ್ರೆಂಡ್ಸು, ಅಂದರೆ ಅವರ ಅಕ್ಕ ಅಂತಾರೆ. ಜಾಸ್ತಿ ಇವ್ರ ಜೊತೆನೇ ಆಟ ಆಡೋದು ಇವರಿಬ್ರು. ಕೇಕ್ ಕೊಟ್ಟಿರಲಿಲ್ಲ ಇವಳಿಗೂ, ಯಾಕಂದರೆ ಪಕ್ಕದ ಮನೆ ಫ್ರೆಂಡ್ಸ್ಗೆಲ್ಲರಿಗೂ. ಇವಾಗ ಎಲ್ರಿಗೂ ಕೂಡ ಕೇಕ್ನೆಲ್ಲ ಕೊಟ್ಟು ಎಲ್ಲ ಹಂಚಿದ ಆಯಿತು. ಅದಾದಮೇಲೆ ಇನ್ನೊಬ್ರಿಗೂ ಇಲ್ಲಿ ಮನೆಯಲ್ಲೆಲ್ಲ ಕೂಡ ಕೊಡ್ತಾಯಿದ್ದ, ಅವ್ರ ಅಕ್ಕಂದಿರಿಗೆ, ಅವ್ರ ಅಕ್ಕಂಗೆ, ಅಜ್ಜಿಗೆ ಎಲ್ರಿಗೂ ಕೂಡ ಕೊಟ್ಟ. ಅಂದರೆ ಏನಪ್ಪ ಅಂತಂದರೆ ಮಕ್ಳಿಗೆ ಅಂತ ಅಂದರೆ ಬರ್ತಡೇ ಅಂತ ಅಂದ್ರೆ ಅವ್ರಿಗೊಂಥರ ಖುಷಿ ಇರುತ್ತೆ. ಎಲ್ಲರೂ ಮಕ್ಕಳನ್ನೆಲ್ಲ ಫ್ರೆಂಡ್ಸ್ನೆಲ್ಲ ಕರೆಯೋದು ಅದೆಲ್ಲ ಒಂಥರ ಅವ್ರಿಗೆ ಖುಷಿ. ನೋಡಿ ಎಲ್ರಿಗೂ ಕೂಡ ತುಂಬ ಖುಷಿ ಆಯಿತು. ಈಗ ಬರ್ತಡೇ ಆದಮೇಲೆ ಒಂದ್ಸಲ ಇವರೆಲ್ಲ ಫ್ರೆಂಡ್ಸ್ಗಳು ಏನಪ್ಪ ಅಂತಂದರೆ ನೈಟ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಎಲ್ಲ ಆಟ ಆಡಿ ಎಲ್ಲ ಇದು ಮಾಡಿಬಿಟ್ಟೆ ಅವರ ಮನೆಗೆ ಹೋಗೋದು. ಯಾರದೇ ಬರ್ತಡೇ ಆದರೂ ಅಷ್ಟೇ ಇವರೆಲ್ಲ ಒಂದೊಂದು ಗ್ರೂಪ್ ಸೇರ್ಕೊಂಡ್ಬಿಡ್ತಾರೆ, ಎಲ್ಲ ಆಟ ಆಡ್ತಾರೆ. ನೋಡಿ ಇವಳು ಕೂಡ ಅವರ ಇನ್ನೊಬ್ಳು ಪಕ್ಕದ ಮನೆ ಅಕ್ಕ ತಂಗಿ ಇವರಿಬ್ರು ಪಕ್ಕದ ಮನೆಯವಳು. ಭುವನ ಮೇಘನಾ ಅಂತ. ನೋಡಿ ರೈಸ್ ಮಾಡಿದ್ದೆ, ಇಲ್ಲಿಗೆ ಬರ್ತಡೇ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಅದೇ ಹಂಡಿ ಬಿರಿಯಾನಿ ಅಂತ ಮಾಡಿದ್ದೆ ವೆಜ್ಜು, ಹಂಗಾಗಿ ಅದನ್ನು ಹಾಕ್ಕೊಡ್ತಾ ಇದ್ದೆ. ಇನ್ನು ನಾವೆಲ್ಲ ನಾನ್ ವೆಜ್ ಎಲ್ಲ ಮಾಡಲ್ಲ, ಇನ್ನು ಗೌರಿ ಹಬ್ಬ ಆಗೋವರೆಗೂ ಕೂಡ ಮಾಡಲ್ಲ, ಹಂಗಾಗಿ ಹಾಕ್ಕೊಡೋಕ್ಕೆ ಅಂತ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೆ. ಹೇಳಿದ್ನಲ್ಲ ಅದೇ ದಮ್ ಕಟ್ಟಿದ್ದೆ ನಾನು, ಒಂದು ಹಳೆ ಹೆಂಚಿತ್ತು ಅದ್ರ ಮೇಲೆ ಇಟ್ಬಿಟ್ಟು ದಮ್ ಕಟ್ಟಿ ಮಾಡಿದ್ದೆ.
ಹಂಗೆ ಫ್ರೆಂಡ್ಸ್ ಕೂಡ ಏನು ಮಾಡಿದ್ರು ಅಂತಂದರೆ ಎಲ್ಲ ಗಿಫ್ಟ್ ಏನು ತೊಗೊಂಬಂದಿದ್ರು ಅಂತಂದರೆ ಅವನಿಗೆ ಫಿಶ್ ಇಷ್ಟ ಅಂತ ಹೇಳ್ಬಿಟ್ಟು ಫಿಶ್ ಸಾಕೋದು ಬರುತ್ತಲ್ಲ ಆ ಫಿಶ್ನ ತೊಗೊಂಡು ಬಂದಿದ್ರು. ಎಲ್ಲರೂ ಕೂಡ ಎಲ್ಲ ಸೇರ್ಕೊಂಡು ಎಲ್ಲ ಒಬ್ಬೊಬ್ರು ಚಾಕ್ಲೇಟು ಮತ್ತು ಎಲ್ಲ ತೊಗೊಂಡು ಜೊತೆಗೆ ಇದನ್ನು ತೊಗೊಂಡು ಬಂದಿದ್ರು ಫಿಶ್ನ ಸಾಕೋದಕ್ಕೆ ಅಂತ. ನಾವಿನ್ನು ಅದೆಲ್ಲ ಫಿಶ್ಗೆ ಇದು ಟ್ಯಾಂಕ್ ಎಲ್ಲ ಇರಲಿಲ್ವಲ್ಲ, ನಾವು ಅವನೇನು ಮಾಡಿದ್ದ ಒಂದು ಬಕೆಟು ಮತ್ತು ಒಂದು ಜಗ್ ಒಳಗಡೆ ಹಾಕಿ ಇಟ್ಕೊಂಡಿದ್ದ ನೋಡಿ. ಮರಿ ಹಾಕ್ಬಿಟ್ಟಿತ್ತು. ಅವರು ತಂದ್ರಲ್ಲ ತರೋವಾಗೇನೆ ಅವನು ಜೋಬಲ್ಲಿ ಇಟ್ಕೊಂಬಂದಿದ್ರಲ್ಲ ಅದರಲ್ಲೇ ಪ್ಯಾಕೆಟಲ್ಲೇ ಮರಿ ಹಾಕ್ಬಿಟ್ಟಿತ್ತು. ಅದು ಅಷ್ಟು ಏನಿಲ್ಲ ಅಂದರೂ 17 ಮರಿ ಹಾಕೈತೆ, 20 ಮರಿ ಹಾಕಿತ್ತಂತೆ, 17 ಐತೆ. ಎಲ್ರಿಗೂ ನಮಸ್ಕಾರ.